ಇದು ಮುಸ್ಲಿಮರ ಪರವಾಗಿರುವ ಬಜೆಟ್. ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಹಿಂದೂ ಹೆಣ್ಣು ಮಕ್ಕಳ ವಿರುದ್ಧ ತಿರುಗಿ ಬೀಳುವಂತೆ ಮಾಡಲು ಆತ್ಮರಕ್ಷಣೆಗೆ ತರಬೇತಿ ನೀಡಲು ಮುಂದಾಗಿದ್ದಾರೆ. ಬರೀ ವಕ್ಫೆ ಕಾಂಪೌಂಡ್ ಕಟ್ಟೋಕೆ 150 ಕೋಟಿ ಕೊಟ್ಟಿದ್ದಾರೆ. ಅಲ್ಲದೆ ಸಾವಿರಾರು ಕೋಟಿ ಹಣ ಮೀಸಲಿಟ್ಟಿದ್ದಾರೆ ಎಂದು ಬಜೆಟ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮದ್ರಸಾದಲ್ಲಿ ಧರ್ಮ ಬಿಟ್ಟು ಬೇರೆ ಏನು ಹೇಳಿಕೊಡಲ್ಲ, ಅಲ್ಲಿಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ. ಅವರ ಪುರಾಣದಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೋ, ಸೂರ್ಯ ಭೂಮಿ ಸುತ್ತ ಸುತ್ತುತ್ತೋ ಆ ವಿಚಾರವೇ ಅವರಿಗೆ ಗೊತ್ತಿಲ್ಲ. ಈ ಸರ್ಕಾರ ಮತಾಂಧರನ ಸೃಷ್ಟಿ ಮಾಡಲು ಮುಂದಾಗಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಹೊರಟಿದ್ದಾರೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇದನ್ನು ವಿಧಾನಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತರುತ್ತೇವೆ. ಈ ನಿರ್ಧಾರ ಕೈಬಿಡದಿದ್ದರೆ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತೇವೆ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಬಗ್ಗೆ ಬಜೆಟ್ನಲ್ಲಿ ಚರ್ಚೆಯಾಗಿಲ್ಲ. ಕೃಷ್ಣೆಗೆ ಮೋಸ ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ನೀರಾವರಿ ಬಗ್ಗೆ ಯಾವ ಚರ್ಚೆ ಆಗಿಲ್ಲ. ಒಂದೇ ಸಾಲಲ್ಲಿ ಬಜೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸಾಬ್ರು ಬಜೆಟ್, ಪಾಕಿಸ್ತಾನದ ಬಜೆಟ್ ಎಂದು ವ್ಯಂಗ್ಯವಾಡಿದ್ದಾರೆ. ಈಗ ನಾವಂತರೂ ವಿಧಾನಸಭೆಯಲ್ಲಿ ನಾಳೆ ಹೇಳ್ತೀವಿ, ಇದಕ್ಕೂ ಅವರು ಏನಾದರೂ ಅದನ್ನು ವಾಪಸ್ ತಗೊಂಡ್ರೆ ಸರಿ, ಯಾಕಂದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾವುದೇ ಸಮುದಾಯ, ಯಾವುದೇ ಒಂದು ಜಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾದ್ರೆ ಅದರಲ್ಲಿ ಮೀಸಲಾತಿ ಕೊಡಲಿಕ್ಕಿದೆ. ಇಡೀ ಮುಸ್ಲಿಂ ಅಥವಾ ಇಸ್ಲಾಂ ಹೆಸರಲ್ಲೇ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅದನ್ನು ಚಾಲೆಂಜ್ ಮಾಡ್ತೀವಿ. ಸರ್, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು. ಆ ನೀರಾವರಿ ಬಗ್ಗೆ ಚರ್ಚೆನೇ ಇಲ್ಲ. ಅದರಲ್ಲಿ ಎಷ್ಟು ಲಕ್ಷ ಎಕರೆ, ಈಗ ಸುಮಾರು 2 ಲಕ್ಷ ಎಕರೆ ಅಕ್ವಿಸಿಷನ್ ಮಾಡಬೇಕು. ಅವ್ರಿಗೆ ಒನ್ ಟೈಮ್ ನೀವು ಇದು ಕೊಡ್ತೇನೆ ಅಂದರೆ ಪರಿಹಾರ ರೈತರಿಗೆ 25 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂದು ಮತ್ತು ಅದು ಹಣನೂ ಬಿಡುಗಡೆ ಮಾಡಿ ವಿತರಣೆನೂ ಪ್ರಾರಂಭ ಮಾಡಿದ್ರು. ಆದರೆ ಇವರು ಸಿದ್ದರಾಮಯ್ಯನವರು ಮೊನ್ನೆ ಬೆಳಗಾವಿಯಲ್ಲಿ ಸಭೆ ಕರೆದು ನಾವು ಒನ್ ಟೈಮ್ ಎಲ್ಲ ಕೊಟ್ಟು